ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಹಾಗೂ ಭಾರತೀಯ ಡೈರಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಾಲು ದಿನಾಚರಣೆ 2026 ಕಾರ್ಯಕ್ರಮವು ಮಂಗಳೂರಿನ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಆವರಣದಲ್ಲಿರುವ ಕೊರಿಯನ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಮಾರಂಭವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆಯವರು ಮಾತನಾಡಿ, ಹಾಲು ಉತ್ಪಾದಕರ ಹಿತರಕ್ಷಣೆ ಹಾಗೂ ಗುಣಮಟ್ಟದ ಹಾಲಿನ ವಿತರಣೆಗೆ ಒಕ್ಕೂಟ ಬದ್ಧವಾಗಿದೆ ಎಂದು ಹೇಳಿದರು. ಬರೀ ಒಂದು ವರ್ಗದವರು ಸೇರಕ್ಕಾಗೋದಿಲ್ಲ. ಇದರಲ್ಲಿ ಎಲ್ಲರೂ ಸೇರಬೇಕು. ಈ ಡೈರಿ ಉದ್ದಿಮೆ ಪಾಲುದಾರರು ಆಗಬೇಕು. ಈ ರೀತಿ ಪಾಲುದಾರರು ಆಗಬೇಕಾದ್ರೆ ಯಾರಾಗಬೇಕಾಗತ್ತೆ? ಮುಖ್ಯವಾಗಿ ರೈತರು ಬೇಕು. ಆ ರೈತರುಗಳು ಮುಂದುವರಿಬೇಕಾದ್ರೆ ಅವರಿಗೆ ಆ ರೀತಿಯಾದ ಒಂದು ರೀತಿಯ ಪ್ರೊಡಕ್ಷನ್ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ಹಂತವನ್ನು ತಲುಪಿ ಅದು ಒಂದು ಲಾಭದಾಯಕವಾದ ವ್ಯವಸಾಯ ಆದರೆ ಅವರು ಆ ಉದ್ದಿಮೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಅವರು ಮುಖ್ಯವಾದ ಪಾತ್ರಧಾರ. ಬಳಿಕ ಐಡಿಎ ದಕ್ಷಿಣ ವಲಯ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಸತೀಶ್ ಕುಲಕರ್ಣಿ ಮಾತನಾಡಿ, ಹೈನುಗಾರಿಕೆಯನ್ನು ಲಾಭದಾಯಕವಾಗಿಸಲು ತಾಂತ್ರಿಕತೆಯನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಹೇಳಿದರು. ಅದರಿಂದ ಹಾಲಿನ ಉತ್ಪಾದನೆಯೊಂದಿಗೆ ಇವತ್ತು ನಮ್ಮ ಭಾರತ ದೇಶ ನಮ್ಮ ಜಗತ್ತಲ್ಲೇ ನಂಬರ್ 1ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಾನು ಅಭಿನಂದಿಸ್ತಾ ಇದ್ದೇನೆ. ಹೈನುಗಾರಿಕೆ ಸಾಕಷ್ಟು ಒಂದು ಶಕ್ತಿ ನಮ್ಮ ಮಹಿಳೆಯರಿಗೆ ನೀಡಿದೆ. ಮಹಿಳೆಯರ ಒಂದು ಸ್ವಾವಲಂಬಿ ಜೀವನಗೋಸ್ಕರ ಅಥವಾ ಇವತ್ತು ಒಂದು ಮಹಿಳೆಯರು ತಮ್ಮ ಸ್ವಂತಿಕೆಯನ್ನು ಪಡೆಯುವಂತಹ ಒಂದು ಸಂದರ್ಭ ಬಂದಿದ್ರೆ ಅದರ ಬಹಳ ದೊಡ್ಡ ಪಾತ್ರ ಹೈನುಗಾರಿಕೆ ಅಂತ ಹೇಳಬೇಕಾಗ್ತದೆ. ಹೈನುಗಾರಿಕೆಯಲ್ಲಿ ಬಂದಂತ ಏನು ಆದಾಯ ಏನಿದೆ ಅದು ನೇರವಾಗಿ ಅವರ ಖಾತೆಗೆ ಜಮೆಯಾಗುತ್ತೆ. ಈ ವೇಳೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾದ ಉದಯ ಎಸ್ ಕೋಟ್ಯಾನ್, ಎನ್ಡಿಡಿಬಿಯ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎನ್ವಿ ಬೆಳವಾಡಿ, ಐಡಿಎ ಕರ್ನಾಟಕ ರಾಜ್ಯ ಘಟಕ ಅಧ್ಯಕ್ಷ ಎನ್ಬಿ ಮರಾಠೆ, ಕಾರ್ಯದರ್ಶಿ ವಿಜಯೇಂದ್ರ ದೇಶಪಾಂಡೆ, ವಿವಿಧ ಹಾಲು ಒಕ್ಕೂಟ ಹಾಗೂ ಕ್ಯಾಂಪ್ಕೋ ಸಂಸ್ಥೆಯ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾದ ವಿಜಯ್ ಕುಮಾರ್ ಬಿಎನ್ ಕೊಡಿಯಾಲ್ಮಠ ಮತ್ತು ಡಾಕ್ಟರ್ ಸತ್ಯನಾರಾಯಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಹಾಲಿನ ತಾಂತ್ರಿಕತೆಯ ಬಗ್ಗೆ ಮಹತ್ವದ ಮಾಹಿತಿಯ ವಿನಿಮಯ ನಡೆಯಿತು. ಹಾಸನದ ಪಶುವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್, ಕರ್ನಾಟಕ ಹಾಲು ಮಂಡಳಿಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ತಂತ್ರಿ ಮತ್ತು ಮಾಜಿ ನಿರ್ದೇಶಕರಾದ ಡಾಕ್ಟರ್ ಬಿಪಿ ಸುರೇಶ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.